ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಮನದೊಳಗೆ ತಾನಿಪ್ಪ ಮನವೆಂದೆನಿಸಿಕೊಂಬನು, ಮನದ ವೃತ್ತಿಗಳನ್ನು ಸರಸಿ ಭೋಗಗಳ ನೀವನು ತ್ರಿವಿಧ ಚೇತನಕ್ಕೆ. ಮನವನಿಟ್ಟರೆ ತನ್ನ ನೀವನು ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾಳ್ಪರಿಗಿಟ್ಟಪನು ಸ್ವರ್ಗಾದಿ ಭೋಗಗಳ. ಈ ಪದ್ಯವನ್ನು ಚಿಂತನೆ ಮಾಡುತ್ತಾ ಇದ್ದೇವೆ. ಭಗವಂತನ ಜ್ಞಾನವಿಲ್ಲದ ಕರ್ಮ ಅದೆಂದೂ ಮೋಕ್ಷಕ್ಕೆ ಸಾಧನೆ ಆಗಲಾರದು. ಜ್ಞಾನ ಇಲ್ಲದೆ ಯಜ್ಞಯಾಗಾದಿಗಳನ್ನು ಮಾಡಿರಬಹುದು, ಅಥವಾ ಎಷ್ಟೇ ವಿವಿಧವಾಗಿರತಕ್ಕಂತಹ ಉಪವಾಸಾದಿ ವ್ರತಗಳನ್ನು ಮಾಡಿರಬಹುದು. ಅದಕ್ಕೆ ಭಗವಂತ ಪ್ರೀತನಾಗುವುದಿಲ್ಲ. ಮಾಡುವ ಕರ್ಮದ ಹಿನ್ನೆಲೆಯಲ್ಲಿ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ಜ್ಞಾನ ಇರಬೇಕಾಗ್ತದೆ. ಆ ಕರ್ಮ ಮಾತ್ರ ತಾರಕವಾಗ್ತದೆ. ಏನು ಜ್ಞಾನ ಇರಬೇಕು? ಕರ್ಮದ ಹಿನ್ನೆಲೆಯಲ್ಲಿ ಇರಬೇಕಾದ ಜ್ಞಾನ ಎಂಥದ್ದದು ಅನ್ನುವಲ್ಲಿ ನಿನ್ನೆ ಭಾಗವತದ ದಶಮಸ್ಕಂದದ ಆ ಬ್ರಾಹ್ಮಣ ಸ್ತ್ರೀಯರು ಕೃಷ್ಣನಿಗೆ ಊಟ ಮಾಡಿಸಿದ ಕಥೆಯನ್ನು ನಾವು ಕೇಳಿದೆವು. ಆ ಬ್ರಾಹ್ಮಣರಿಗೆ ಕೃಷ್ಣ ಬಂದಾನೆ ಅಂದಾಗ ಭಾವನೆ ಬರಲಿಲ್ಲ, ಯಜ್ಞ ಮಾಡುತ್ತಾ ಇದ್ದಾರೆ. ಹಾಗಾದರೆ ಆ ಯಜ್ಞ ಮಾಡುವಲ್ಲಿ, ಸತ್ಕರ್ಮಗಳನ್ನು ಮಾಡುವಲ್ಲಿ ಹಿನ್ನೆಲೆಯಲ್ಲಿ ಇರಬೇಕಾದ ಜ್ಞಾನ ಆ ಬ್ರಾಹ್ಮಣರಿಗೆ ಏನು ಇದ್ದಿಲ್ಲ. ಅಂದರೆ ಶುಕಾಚಾರ್ಯರು ಹೇಳ್ತಾರೆ, ದೇಶ ಕಾಲ ಪೃಥಕ್ ದ್ರವ್ಯಂ ಮಂತ್ರ ತಂತ್ರ ರುಚಿಜ ಅಗ್ನಯ ದೇವತಾ ಯಜಮಾನಸ್ಯ ಕೃತುಧರ್ಮಾಶ್ಚ ಯನ್ಮಯ. ಈ ಜ್ಞಾನ ಇರಬೇಕಾಗಿತ್ತು. ಈ ಜ್ಞಾನ ಅವರಿಗಿರಲಿಲ್ಲ. ಆದ್ದರಿಂದ ಶುಷ್ಕ ಕರ್ಮ, ಶುಷ್ಕ ಯಜ್ಞ ಅಂತ ಅದು ಅನ್ನಿಸಿತು. ಯಾವ ಜ್ಞಾನ? ದೇಶ. ಒಂದು ಯಜ್ಞವನ್ನು ಮಾಡಬೇಕಾದ್ರೆ ನಮಗೊಂದು ಸ್ಥಳ ಅಂತ ಬೇಕು. ದೇಶ ಅಂದರೆ ನಾವು ಯಜ್ಞ ಮಾಡುವ ಸ್ಥಳ. ಇಂಥ ಕಾಲಕ್ಕೆ ನಾವು ಯಜ್ಞ ಮಾಡಬೇಕು ಅಂತ ಒಂದು ಕಾಲ ನಿರ್ಣಯ ಬೇಕು. ದೇಶ ಕಾಲ. ನಂತರದಲ್ಲಿ ಪೃಥಕ್ ದ್ರವ್ಯಂ. ಆ ಯಜ್ಞದಲ್ಲಿ ಆಹುತಿ ಹಾಕಲಿಕ್ಕೆ ಬೇಕಾಗಿರತಕ್ಕಂತಹ ತುಪ್ಪ ಇರಬಹುದು, ಶರು ಇರಬಹುದು. ಹೀಗೆಲ್ಲ ಅನೇಕ ಪದಾರ್ಥಗಳನ್ನು ಯಜ್ಞದಲ್ಲಿ ಬಳಸ್ತಾರೆ ಆಹುತಿಗಳಿಗಾಗಿ. ಆ ಬೇರೆ ಬೇರೆ ಥರದ ಆಹುತಿಗಳಿರಬಹುದು. ಅಥವಾ ಆ ಯಜ್ಞಕ್ಕಾಗಿ ಹೇಳತಕ್ಕಂತಹ ವೇದೋಕ್ತವಾದ ಮಂತ್ರಗಳಿರಬಹುದು. ಆ ಮಂತ್ರಗಳನ್ನು ಹೇಳಿ ಆಹುತಿ ಹಾಕುವಾಗ ಮಾಡಬೇಕಾದ ತಂತ್ರಗಳಿರಬಹುದು. ಮಂತ್ರ ತಂತ್ರ ಎರಡೂ ಇರಬೇಕಾಗ್ತದೆ. ಆ ತಂತ್ರಗಳಿರಬಹುದು. ಆ ಯಜ್ಞವನ್ನು ಮಾಡಿಸತಕ್ಕಂತಹ ಋತ್ವಿಜರು ಇರಬಹುದು. ಅನೇಕ ಜನ ಪಾರಾಯಣಾದಿಗಳನ್ನು ಮಾಡತಕ್ಕಂತಹ ಬ್ರಾಹ್ಮಣರು ಬೇಕು, ಬ್ರಾಹ್ಮಣರಿರಬಹುದು. ಋತ್ವಿಜ ದ್ವಿಜ ಋತ್ವಿಜ ಅಗ್ನಯ. ಯಜ್ಞದಲ್ಲಿ ಅಗ್ನಿ ಆಹುತಿಗಳನ್ನು ಹಾಕಲಿಕ್ಕೆ ದೇವತೆಗಳಿಗೆ ಅಗ್ನಿಮುಖರು ಅಂತಲೇ ಹೆಸರು. ಅಗ್ನಿಯ ಮುಖಾಂತರವೇ ಆಹುತಿಯನ್ನು ಸ್ವೀಕಾರ ಮಾಡಬಹುದು. ಅದರಿಂದ ಆ ಯಜ್ಞದಲ್ಲಿರತಕ್ಕಂತಹ ಅಗ್ನಿ ಆಗಿರಬಹುದು. ಅಥವಾ ಯಾವುದೋ ದೇವತಾಕವಾದ ಯಜ್ಞ ಮಾಡ್ತಾ ಇದ್ದೇವೆ, ಆ ದೇವತೆ ಇರಬಹುದು. ಅಥವಾ ಯಜ್ಞವನ್ನು ಮಾಡತಕ್ಕಂತಹ ಯಜಮಾನನು ಇರಬಹುದು. ಆ ಯಜ್ಞದಲ್ಲಿ ಕ್ರತು, ಪ್ರಾತಃ ಸವನ, ಮಧ್ಯಾಹ್ನ ಸವನ, ಸಾಯಂ ಸವನ, ಹೀಗೆಲ್ಲ ಬೇರೆ ಬೇರೆ ವಿಧಾನಗಳುಂಟು. ಅದನ್ನು ಕ್ರತು ಅಂತ ಕರೆಯುತ್ತಾರೆ. ಇಂತಹ ಬೇರೆ ಬೇರೆ ವಿಧಾನಗಳು ಯಜ್ಞದ ಅಂಗವಾಗಿ ಇರಬಹುದು. ಅಥವಾ ಯಜ್ಞಕ್ಕೆ ಬೇಕಾದ ಧರ್ಮ, ಆ ಧರ್ಮದ ಚೌಕಟ್ಟಿನಲ್ಲಿ ಮಾಡಬೇಕಾಗ್ತದೆ. ಆ ಧರ್ಮ ಇರಬಹುದು. ಇದೆಲ್ಲವೂ ಯನ್ಮಯ. ಇದಿಷ್ಟು ಭಗವನ್ಮಯವಾಗಬೇಕು. ಈ ಜ್ಞಾನ ಇರಬೇಕು ಅಂತಾರೆ ಶುಕಾಚಾರ್ಯರು. ಏನು ಭಗವನ್ಮಯವಾದ್ದು ಇದೆಲ್ಲ ಅಂದರೆ, ನಾವು ಯಜ್ಞ ಮಾಡುವ ದೇಶದಲ್ಲಿ ಭಗವಂತನ ಸನ್ನಿಧಾನದ ಚಿಂತನೆ ಇರಬೇಕು. ನಾವು ಯಜ್ಞ ಮಾಡುವ ಆ ದೇಶದಲ್ಲಿ ಭಗವಂತ ತಾನು ಸನ್ನಿಹಿತನಾಗಿದ್ದಾನೆ. ನಾವು ಯಾವ ಕಾಲದಲ್ಲಿ ಯಜ್ಞ ಮಾಡುತ್ತಾ ಇದ್ದೇವೋ ಆ ಕಾಲ ಪರಿಶುದ್ಧವಾಗಬೇಕಾದರೆ ಆ ಕಾಲನಾಮಕನಾಗಿ, ಕಾಲಕ್ಕಿಂತ ಭಿನ್ನನಾಗಿ, ಕಾಲಶಬ್ದ ವಾಚ್ಯನಾಗಿ ಭಗವಂತ ಕಾಲದಲ್ಲಿ ಇದ್ದಾನೆ. ದ್ರವ್ಯಂ, ಯಜ್ಞಕ್ಕಾಗಿ ಬಳಸತಕ್ಕಂತಹ ಚರು
ಆಜ್ಯ ಮೊದಲಾಗಿರತಕ್ಕಂತಹ ಪದಾರ್ಥಗಳಲ್ಲಿ ಭಗವಂತನಿದ್ದಾನೆ. ಆ ಯಜ್ಞಕ್ಕಾಗಿ ಹೇಳತಕ್ಕಂತಹ ಮಂತ್ರಗಳು, ಆ ಮಂತ್ರ ಪ್ರತಿಪಾದ್ಯನಾಗಿ ಭಗವಂತನಿದ್ದಾನೆ. ಮಾಡುವ ಪ್ರತಿಯೊಂದು ತಂತ್ರದಲ್ಲಿ ಭಗವಂತನ ಸನ್ನಿಧಾನ. ದ್ವಿಜಾಹ, ಅಲ್ಲಿ ಇರತಕ್ಕಂತಹ ಪಾರಾಯಣಾದಿಗಳನ್ನು ಮಾಡತಕ್ಕಂತಹ ಬ್ರಾಹ್ಮಣರಲ್ಲಿಂತೂ ಪಾರಾಯಣ ಮಾಡುವವನು ಅವನೇ. ಯಜ್ಞ ಮಾಡಿಸುವ ಋತ್ವಿಜರು, ಅವರಲ್ಲಿ ಭಗವಂತನ ಸನ್ನಿಧಾನ. ದೇವತಾ, ಯಾವುದೇ ದೇವತಾ ಉದ್ದೇಶದಿಂದ ಆಹುತಿ ಹಾಕಿದರೂ ಕೂಡ ಆ ಹೆಸರಿನಿಂದ ಆ ದೇವತೆಯ ಅಂತರ್ಯಾಮಿಯಾಗಿ ಆಹುತಿ ಸ್ವೀಕಾರ ಮಾಡುವವನು ಅವನೇ. ಯಜಮಾನಸ್ಯ, ಯಜ್ಞ ಮಾಡುವ ಯಜಮಾನನಲ್ಲಿ ಅವನ ಸನ್ನಿಧಾನ. ಕ್ರತು, ಪ್ರಾತಃಸವನ, ಮಧ್ಯಾಹ್ನ ಸವನ, ಸಾಯಂ ಸವನ ಮೊದಲಾದ ಯಜ್ಞದ ಅಂಗಗಳಲ್ಲಿ ಭಗವಂತನ ಸನ್ನಿಧಾನದ ಚಿಂತನೆ. ಯಾವ ಧರ್ಮದ ಚೌಕಟ್ಟಿನಲ್ಲಿ ಮಾಡುತ್ತಾ ಇದ್ದೇವೋ ಆ ಧರ್ಮ ಸ್ವರೂಪ ಭಗವಂತ. ಧರ್ಮಕೃತ್, ಧರ್ಮಭುಗ್, ಧರ್ಮಿ ಅವನೇ ಅಲ್ವಾ, ಧರ್ಮಸ್ವರೂಪನಾಗಿದ್ದಾನೆ. ಹೀಗೆ ಭಗವಂತನ ಸನ್ನಿಧಾನವನ್ನು ಎಲ್ಲ ಕಡೆಗೆ ತಿಳಿದು, ದೇಶದಲ್ಲಿ ಭಗವಂತ, ಕಾಲದಲ್ಲಿ ಭಗವಂತ, ದ್ರವ್ಯಗಳಲ್ಲಿ ಭಗವಂತ, ದ್ರವ್ಯ ತ್ಯಾಗಕ್ಕಾಗಿ ಹೇಳುವ ಮಂತ್ರದಲ್ಲಿ ಭಗವಂತ, ಮಾಡುವ ಯಜ್ಞದ ತಂತ್ರಗಳಲ್ಲಿ ಭಗವಂತ, ಮಂತ್ರ ತಂತ್ರಗಳನ್ನು ಮಾಡತಕ್ಕಂತಹ ಬ್ರಾಹ್ಮಣರಲ್ಲಿ ಭಗವಂತ, ಋತ್ವಿಜರಲ್ಲಿ ಭಗವಂತ, ಆಹುತಿ ಸ್ವೀಕಾರ ಮಾಡುವ ದೇವತೆಗಳಲ್ಲಿ ಭಗವಂತ, ಯಜ್ಞ ಮಾಡುವ ಯಜಮಾನನಲ್ಲಿ ಭಗವಂತ, ಆ ಕೃತುಭೇದಗಳಲ್ಲಿ ಭಗವಂತ, ಧರ್ಮದಲ್ಲಿ ಧರ್ಮಸ್ವರೂಪನಾಗಿ ಭಗವಂತ. ಹೀಗೆ ಪ್ರತಿಯೊಂದರಲ್ಲಿ ಭಗವಂತ ತಾನಿದ್ದು ತನ್ನ ಪೂಜೆಯನ್ನು ತಾನೇ ಮಾಡಿಕೊಳ್ಳುತ್ತಾ ಇದ್ದಾನೆ. ನನ್ನನ್ನು ಒಂದು ತನ್ನ ಪೂಜೆಯಲ್ಲಿ ಉಪಕರಣವಾಗಿ ಇಟ್ಟುಕೊಂಡಿದ್ದಾನೆ. ಇದು ನಾನು ಮಾಡೋದಲ್ಲ. ನಾಹಂಕರ್ತ ಹರಿಃಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥ ಅನ್ನುವ ಅನುಸಂಧಾನದಿಂದ ಭಗವಂತ ನನ್ನ ಶ್ರೇಯಸ್ಸಿಗಾಗಿ ದೇಶ ಸಂಯೋಜನೆ, ಕಾಲ ಸಂಯೋಜನೆ, ದ್ರವ್ಯ ಸಂಯೋಜನೆ, ಮಂತ್ರ ಸಂಯೋಜನೆ, ತಂತ್ರ ಸಂಯೋಜನೆ, ಬ್ರಾಹ್ಮಣರ ಸಂಯೋಜನೆ, ಋತ್ವಿಜರ ಸಂಯೋಜನೆ, ಅಗ್ನಿ ಸಂಯೋಜನೆ, ದೇವತಾ ಸಂಯೋಜನೆ, ಯಜಮಾನ ಸಂಯೋಜನೆ, ಕ್ರತುಗಳ ಸಂಯೋಜನೆ, ಎಲ್ಲ ಸಂಯೋಜನೆ ಅವನದ್ದು. ಪ್ರತಿಯೊಂದರಲ್ಲಿ ತದಾಕಾರನಾಗಿ, ತದ್ಭಿನ್ನನಾಗಿ, ತತ್ಶಬ್ದವಾಚ್ಯನಾಗಿ, ತನ್ನಿಯಾಮಕನಾಗಿ ಅಲ್ಲಿದ್ದು ಆ ಕಾರ್ಯವನ್ನು ತಾನೇ ಮಾಡುತ್ತಾ ಇದ್ದಾನೆ. ಇಷ್ಟು ರೂಪದಿಂದ ಭಗವಂತ ತನ್ನ ಪೂಜೆಯನ್ನು, ಯಜ್ಞ ಅಂದರೆ ಪೂಜೆ, ಯಜದೇವ ಪೂಜಾಯಾಮ್ ಅಂತ, ಇದೊಂದು ಭಗವಂತನ ಆರಾಧನೆ. ಭಗವಂತ ಇಷ್ಟು ರೂಪದಿಂದ ಪ್ರತಿಯೊಂದರಲ್ಲಿಯೂ ತಾನಿದ್ದು ತನ್ನ ಪೂಜೆಯನ್ನು ತಾನು ಮಾಡಿಕೊಳ್ಳುತ್ತಾ ಇದ್ದಾನೆ. ಇದು ನಾನು ಮಾಡೋದಲ್ಲ, ನನ್ನಲ್ಲಿ ನಿಂತು ತಾನೇ ಈ ಆರಾಧನೆಯನ್ನು ಮಾಡಿಸಿಕೊಳ್ಳುತ್ತಾ ಇದ್ದಾನೆ. ಅವನು ಮಾಡುವ ಆರಾಧನೆಯಲ್ಲಿ ನಾನೊಂದು ಉಪಕರಣ ಅನ್ನುವ ಅನುಸಂಧಾನ ಇದು ಕರ್ಮ ಮಾಡುವ ಹಿನ್ನೆಲೆಯಲ್ಲಿ ಇರಬೇಕಾದದ್ದು. ಈ ಅನುಸಂಧಾನ ಇಲ್ಲದೆ ಅಹಂಕರ್ತ, ನಾನು ಮಾಡುತ್ತಾ ಇದ್ದೇನೆ, ಇಂತಹ ಫಲಕ್ಕಾಗಿ ಮಾಡುತ್ತಾ ಇದ್ದೇನೆ ಅನ್ನುವ ಫಲಾಪೇಕ್ಷೆ ಅಥವಾ ನಾನು ಮಾಡುತ್ತೇನೆ ಅನ್ನತಕ್ಕಂತಹ ಕರ್ತೃತ್ವ ಅಭಿಮಾನ, ಅಹಂಕರ್ತ, ನಾನು ಮಾಡುತ್ತಾ ಇದ್ದೇನೆ, ಈ ಫಲಾಭಿಮಾನ, ಈ ಕರ್ತೃತ್ವ ಅಭಿಮಾನ ಇದು ನಮಗೆ ಬಂಧಕವಾಗಿ ಸ್ವರ್ಗಾದಿ ಸುಖಗಳಿಗೆ ಕಾರಣವಾದೀತೆ ಹೊರತು ಅದೆಂದಿಗೂ ನಮಗೆ ತಾರಕವಾಗಿ ಭಗವಂತನ ಪ್ರೀತಿಗೆ ಆ ಕರ್ಮ ಕಾರಣ ಆಗಲ್ಲ. ಆದ್ದರಿಂದ ಮಾಡುವ ಪ್ರತಿಯೊಂದು ಕರ್ಮದ ಹಿನ್ನೆಲೆಯಲ್ಲಿ ಭಗವಂತನ ಈ ಅನುಸಂಧಾನ, ನಾಹಂಕರ್ತ ಹರಿಃಕರ್ತ ಅನ್ನತಕ್ಕಂತಹ ಜೀವನ ಅಸ್ವಾತಂತ್ರ್ಯ ಚಿಂತನೆ, ಭಗವಂತನ ಸಕಲ ಕರ್ತೃತ್ವ ಚಿಂತನೆ, ಈ ಚಿಂತನೆ ಪೂರ್ವಕವಾಗಿ ಆ ಕರ್ಮ ಇದ್ದಾಗ ಆಗ ಮಾತ್ರ ಅದು ನಮಗೆ ತಾರಕವಾಗಿ ಮೋಕ್ಷ ಸಾಧನೆಗೆ ಬೇಕಾದ ಪುಣ್ಯವನ್ನು ಕೊಟ್ಟಿತು. ಇಲ್ಲವಾದರೆ ಈ ಜ್ಞಾನ ಇಲ್ಲದ ಕರ್ಮ ಎತ್ಕಿಂತ ಯಾವುದೋ ಸ್ವರ್ಗಾದಿ ಸುಖಗಳಿಗೆ ಬೇಕಾದ ತಾತ್ಕಾಲಿಕ ಪುಣ್ಯವನ್ನು ಕೊಟ್ಟು ಅದು ವ್ಯರ್ಥವಾಗತಕ್ಕಂಥದ್ದಾಗ್ತದೆ ಅನ್ನುವ ಅಭಿಪ್ರಾಯವನ್ನು ಈ ಪದ್ಯದಲ್ಲಿ ಸೆರೆ ಹಿಡಿದಿದ್ದಾರೆ. ಇಷ್ಟು ವಿಸ್ತಾರವಾದ ಚಿಂತನೆಯನ್ನು ಆ ಎರಡು ಸಾಲಿನಲ್ಲಿ ದಾಸರು ನಮಗೆ ಕೊಡೋದು ತುಂಬ ಆಶ್ಚರ್ಯಕರವಾದ ಅವರ ಈ ಚಿಂತನೆ, ಅದ್ಭುತವಾಗಿರತಕ್ಕಂತಹ ಚಿಂತನೆ. ಭಾಗವತ ಭಾರತಾದಿ ಆ ಚಿಂತನೆ ನಿರಂತರವಾದ ಉಪಾಸನೆ ಮಾಡಿದವರವರು. ಕಾರಣ ಆ ಉಪಾಸನದ ಪರಾಕಾಷ್ಠೆಯಲ್ಲಿ ಅವರ ಮಾತುಗಳು ಈ ರೀತಿಯಾಗಿ ಹರಿಕಥಾಮೃತಸಾರದಲ್ಲಿ ಬಂದದ್ದನ್ನು ನಾವು ಕಾಣುತ್ತಾ ಇದ್ದೇವೆ. ತನುವ ದಂಡಿಸಿ ದಿನದಿ ಸಾಧನವ ಮಾಳ್ಪರಿಗೆ ಇತ್ತಪನು
ಸ್ವರ್ಗಾದಿ ಭೋಗಗಳ ಸ್ವರ್ಗಾದಿಗಳನ್ನು ಕೊಟ್ಟಾನು. ಪಶ್ಚಾತ್ತಾಪ ಆದೀತು. ಆ ಬ್ರಾಹ್ಮಣರಿಗೆಲ್ಲ ಧಿಕ್ಕಾರ ಹಾಕ್ಕೊಂಡಿದ್ದಾರೆ. ಆಮೇಲೆ ಆ ಸ್ತ್ರೀಯರೆಲ್ಲ ಊಟ ಮಾಡಿಸಿ ಬಂದಿದ್ದಾರೆ. ಅವರಿಗೆಲ್ಲ ಆಶ್ಚರ್ಯ, ಇವರಿಗೆ ಯಾಕೆ ಕೃಷ್ಣ ಅಂದಾಗ ಭಾವುಕರಾದರು, ನಮಗೆ ಯಾಕೆ ಆ ಭಾವನೆ ಬರಲಿಲ್ಲ? ನಾವೆಲ್ಲ ಗುರುಕುಲ ವಾಸ ಮಾಡಿದ್ದೇವೆ, ವೇದಾಧ್ಯಯನ ಮಾಡಿದ್ದೇವೆ, ನಿತ್ಯದಲ್ಲಿ ಸಂಧ್ಯಾವಂದನಾದಿಗಳನ್ನು ಮಾಡುತ್ತಾ ಇದ್ದೇವೆ, ಗುರು ಸೇವೆ ಮಾಡುತ್ತಾ ಇದ್ದೇವೆ, ನಿತ್ಯದಲ್ಲಿ ಯಜ್ಞಾಗಾದಿಗಳಲ್ಲಿ ನಾವು ಆಸಕ್ತರಾಗಿದ್ದೇವೆ. ಆದರೆ ಕೃಷ್ಣ ಬಂದಿದ್ದಾನೆ ಎನ್ನುವಾಗ ನಮಗೆ ಭಾವನೆಯೇ ಬರಲಿಲ್ಲ. ಆ ಸ್ತ್ರೀಯರು ಭಾವುಕರಾಗಿ ಹೊರಟೋದರು ಕೃಷ್ಣನಿಗೆ ಊಟ ಮಾಡಿಸಬೇಕು ಅಂತ. ಅವರಿಗೆ ಭಾವನೆ ಬರಬೇಕಾದರೆ ಕೃಷ್ಣ ಕಥೆ ಹೇಳಿದವರೇ ನಾವು. ನಮ್ಮಿಂದ ಕಥೆ ಕೇಳಿ ಅವರು ಭಾವುಕರಾದರು, ನಮಗೆ ಭಾವನೆಯೇ ಬರಲಿಲ್ಲ ಅಂತ ಪಶ್ಚಾತ್ತಾಪ ಪಡ್ತಾರೆ ಬ್ರಾಹ್ಮಣರು ಆಮೇಲೆ. ಅದರಿಂದ ಪ್ರವಚನವನ್ನು ಮಾಡ್ತೀನಿ ಎಂದಾಗ ಅವರಿಗೆ ಭಾವನೆ ಇರಬೇಕು ಅಂತಿಲ್ಲ, ಕೇಳುವವರಿಗೆ ಭಾವನೆ ಬರಬಹುದು. ಅದರಿಂದ ಹೇಳುವವರು, ಕೇಳುವವರು, ಮಾಡುವವರು ಪ್ರತಿಯೊಬ್ಬರಿಗೂ ಕೂಡ ಭಗವಂತನಲ್ಲಿ ಭಾವುಕತನ ಇಲ್ಲ, ಅವನ ಸರ್ವಕರ್ತೃತ್ವ ಚಿಂತನೆ ಇಲ್ಲ ಅಂದರೆ ಆ ಕರ್ಮ ನಮಗೆ ತಾರಕ ಆಗಲಾರದು. ಅವರು ಪಶ್ಚಾತ್ತಾಪ ಪಟ್ಟರು ನಿಜ, ಪಶ್ಚಾತ್ತಾಪ ಪಟ್ಟರು ನಂತರದಲ್ಲಿ ಆದರೂ ಹೋದರೋ ಕೃಷ್ಣನ ದರ್ಶನಕ್ಕೆ, ಹೋಗಲಿಲ್ಲ ಅಂತ ಶುಕಾಚಾರ್ಯರು. ಇದು ಪ್ರಾರಬ್ಧ. ಹೀಗೆ ಭಾವುಕರಾಗಬೇಕು. ಭಾವುಕರಾಗಿ ಕೃಷ್ಣನ ಭಗವಂತನ ಅಪಾರ ಮಹಿಮಾಜ್ಞಾನಪೂರ್ವಕವಾಗಿ ಅವನ ಆರಾಧನೆ ಮಾಡಿ, ಅವನಿಂದ ಯಾವುದನ್ನೂ ಬಯಸದೆ ನಿನ್ನ ಪ್ರೀತಿ ನನಗೆ ಬೇಕು, ನೀನು ನನಗೆ ಬೇಕು ಅನ್ನುವಂತೆ ಅವನನ್ನು ಪ್ರಾರ್ಥಿಸಿದಾಗ ಮಾತ್ರ ಭಗವಂತ ನಮಗೆ ಸಿಕ್ಕಾನು, ಅವನ ಪ್ರೀತಿ ನಮಗೆ ಸಿಕ್ಕೀತು. ಅವನ ಪ್ರೀತಿಯಿಂದ ಮೋಕ್ಷಾದಿ ಫಲಗಳನ್ನು ನಾವು ಪಡೆದೇವೆ ಹೊರತು ಉಳಿದ ಸಾಧನಗಳೆಲ್ಲವೂ ವ್ಯರ್ಥ. ಅವನ ಜ್ಞಾನ ಇಲ್ಲದ ಎಲ್ಲ ಸಾಧನಗಳು ಕೂಡ, ಯಾವುದೇ ಸಾಧನ ಅಂತ ಆಗಬೇಕಾದ್ರೆ ಜ್ಞಾನಪೂರ್ವಕವಾಗಿ ಆಗಬೇಕು ಅನ್ನುವ ಸದಭಿಪ್ರಾಯವನ್ನು ಅಪಾರವಾಗಿ ಈ ಪದ್ಯದಲ್ಲಿ ತುಂಬಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ದಾಸರಾಯರು. ಅದರಿಂದ ಯಾವುದೇ ಕರ್ಮ ಯಾರೇ ಮಾಡುವಾಗ ನಾನು ಮಾಡಿದೆ ಅನ್ನುವ ಅಹಂಕಾರ ಅಥವಾ ಇಂತಹ ಫಲಕ್ಕಾಗಿ ಇದನ್ನು ಮಾಡ್ತಾ ಇದ್ದೇನೆ ಅನ್ನುವ ಫಲಾಪೇಕ್ಷೆ, ಇದೆರಡೂ ಕೂಡ ಮೋಕ್ಷಕ್ಕೆ ಪ್ರತಿಬಂಧಕ. ಆದ್ದರಿಂದ ನಾಹಂಕರ್ತ, ನಾನು ಮಾಡ್ತಾ ಇಲ್ಲ, ಭಗವಂತ ನನ್ನಲ್ಲಿ ನಿಂತು ನನ್ನ ಸಾಧನೆಗೋಸ್ಕರವಾಗಿ ಈ ಕರ್ಮವನ್ನು ಮಾಡಿಸ್ತಾ ಇದ್ದಾನೆ, ಇದು ಅವನ ಪ್ರೀತಿಗಾಗಲಿ ಅನ್ನುವ ಭಾವನೆ ಇಟ್ಟುಕೊಂಡು ಕರ್ಮಗಳನ್ನು ಮಾಡಬೇಕು. ಯಾವುದೇ ಫಲಾಪೇಕ್ಷೆ ಇಟ್ಟುಕೊಂಡು ಮಾಡೋದಿಲ್ಲ, ಭಗವಂತ ಪ್ರೀತನಾಗಲಿ ಅನ್ನುವ ಉದ್ದೇಶದಿಂದ ಮಾಡಿದ ಕರ್ಮ ಅದು ನಮಗೆ ತಾರಕವಾಗಿ ಉತ್ತಮವಾದ ಗತಿಯನ್ನು ಹೊಂದಿಸಲಿಕ್ಕೆ ಕಾರಣವಾಗ್ತದೆ ಅನ್ನುವ ಅಭಿಪ್ರಾಯವನ್ನು, ಈ ಸಂದೇಶವನ್ನು ಈ ಪದ್ಯದ ಸಾಲುಗಳಿಂದ ನಾವು ಪಡೆಯಬಹುದಾಗಿದೆ. ಮುಂದಿನ ಪದ್ಯವನ್ನು ಮತ್ತೆ ನಾಳೆ ಮುಂದುವರಿಸಿ ಚಿಂತನೆಯನ್ನು ಮಾಡೋಣ. ಮಧ್ವೇಶಾರ್ಪಣಮಸ್ತು.